ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ತುಳುಕೂಟ ಉಡುಪಿ ಸಹಯೋಗದಲ್ಲಿ ಉಡುಪಿಯ ಮುಕುಂದಕೃಪಾ ಶಾಲೆಯಲ್ಲಿ ಗುರುವಾರ ಆಯೋಜಿಸಿದ್ದ ನಾಡೋಜ ಕಯ್ಯಾರ ಕಿಞ್ಞಣ್ಣ ರೈ ನೆನಪಿನ ಕಿಞ್ಞ ಜೋಕ್ಲೆಡ್ದು ಸೊರಸೊಂಪು ಕಾರ್ಯಕ್ರಮ ನಡೆಯಿತು. ತುಳುಕೂಟ ಉಡುಪಿ ಅಧ್ಯಕ್ಷ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ ಕಯ್ಯಾರ ಕಿಞ್ಞಣ್ಣ ರೈ ಅವರ ಪದ್ಯ ಹಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ತುಳುನಾಡಿನ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಕಯ್ಯಾರ ಕಿಞ್ಞಣ್ಣ ರೈ ಅವರ ಕೊಡುಗೆ ಅಪಾರವಾಗಿದ್ದು, ಅವರನ್ನು ಈ ನಾಡಿನ ಜನತೆ ಎಂದಿಗೂ ಮರೆಯಬಾರದು ಎಂದು ಹೇಳಿದರು. ಕರ್ನಾಟಕದ ಮಹಾಕವಿ, ಹಿರಿಯ ಸಾಹಿತಿ, ಬಹುಭಾಷಾ ವಿದ್ವಾಂಸ, ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಕರ್ನಾಟಕ ಏಕೀಕರಣ ಚಳವಳಿಯ ಮುಂಚೂಣಿ ನಾಯಕರಾಗಿದ್ದ ಕಯ್ಯಾರ ಕಿಞ್ಞಣ್ಣ ರೈ ಅವರು ಕನ್ನಡ ಮತ್ತು ತುಳು ಭಾಷೆಗಳಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ತುಳು ಭಾಷೆಯ ಉಳಿವಿಗಾಗಿ ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲೆಯ ವಿವಿಧ ಶಾಲೆಗಳಲ್ಲಿ ಆಯೋಜಿಸಲು ತುಳುಕೂಟ ಉಡುಪಿ ಹಾಗೂ ರೇಡಿಯೋ ಮಣಿಪಾಲ ಯೋಜನೆ ರೂಪಿಸಿವೆ. ಅದರ ಅಂಗವಾಗಿ ಮುಕುಂದಕೃಪಾ ಶಾಲೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ತುಳುಕೂಟದ ಉಪಾಧ್ಯಕ್ಷ ಹಾಗೂ ಕಯ್ಯಾರ ಕಿಞ್ಞಣ್ಣ ರೈ ಅವರ ಅಳಿಯ ಭುವನ ಪ್ರಸಾದ್ ಹೆಗಡೆ, ಗೌರವ ಸಲಹೆಗಾರ ವಿಶ್ವನಾಥ್ ಶೆಣೈ, ರೇಡಿಯೋ ಮಣಿಪಾಲ್ ಕಾರ್ಯಕ್ರಮ ಸಂಯೋಜಕಿ ಡಾಕ್ಟರ್ ರಶ್ಮಿ ಅಮ್ಮೆಂಬಳ, ಮುಕುಂದಕೃಪಾ ಶಾಲೆಯ ಪ್ರಾಂಶುಪಾಲೆ ವಿನುತಾ ಎಸ್ ನಾಯಕ್ ಮಾತನಾಡಿದರು. ಕಾರ್ಯಕ್ರಮದ ಸಂಚಾಲಕಿ ವಿದ್ಯಾ ಸರಸ್ವತಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ತುಳು ಭಾಷೆ ಮತ್ತು ಸಂಸ್ಕೃತಿಯ ಉಳಿವಿಗೆ ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸುವುದು ಅಗತ್ಯ ಎಂದು ತಿಳಿಸಿದರು. ಶಾಲಾ ಮಕ್ಕಳು ತುಳು ಕಥೆ, ಗಾದೆ, ಕವಿತೆ ಹಾಗೂ ಪದ್ಯಗಳನ್ನು ಪ್ರಸ್ತುತಪಡಿಸಿ ಗಮನ ಸೆಳೆದರು. ಯಾಕಂದ್ರೆ ನಾಡೋಜ ಪ್ರಶಸ್ತಿ ಪುರಸ್ಕೃತರು ಎಲ್ಲರಿಗೆ ನಾಡೋಜ ಬರುವುದಿಲ್ಲ. ಆ ಮಟ್ಟದ ಸಾಧನೆ ಮಾಡ್ಲಿಕ್ಕೆ ಹೋಗಿ, ಆ ಮಟ್ಟದ ಸೇವೆ ಮಾಡ್ಲಿಕ್ಕೆ ಹೋಗಿ ಅಂತ ದೊಡ್ಡ ಪ್ರಶಸ್ತಿ ಪುರಸ್ಕಾರ ಅವರಿಗೆ ಸಿಕ್ಕಿದೆ. ಅವರು ಇಂಥ 37 ಪುಸ್ತಕವನ್ನು ರಚನೆ ಮಾಡಿದ್ದಾರೆ. 37 ಪುಸ್ತಕದಲ್ಲಿ 100 ಪದ್ಯಗಳಿವೆ. ಪದ್ಯಗಳು ಹೇಗಿದ್ರೆ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡುವಂತಹ ಪದ್ಯಗಳು. ಮಕ್ಕಳೇ, ಇವತ್ತು 30 ಜನ ವಿದ್ಯಾರ್ಥಿಗಳು ಇವತ್ತು ರೇಡಿಯೋ ಮಣಿಪಾಲದಲ್ಲಿ ಹೇಳಿರ್ಬೋದಲ್ವಾ? ಎಲ್ಲ ಮಕ್ಕಳು ಪ್ರತಿಭಾವಂತರಲ್ವ ನಾವು? ಸರಿಯಾ? ನಾನು ಯಾವಾಗಲೂ ಮಾತಾಡುವುದು, ಮಂತ್ರವಾಗದೆ ಉಳಿಯುವ ಅಕ್ಷರಗಳಿಲ್ಲ, ಔಷಧಿಯಾಗದೆ ಉಳಿಯುವ ಗಿಡ ಮರ ಬಳ್ಳಿಗಳಿಲ್ಲ, ಪ್ರತಿಭಾವಂತನಲ್ಲದ ಮನುಷ್ಯನಿಲ್ಲ. ಎಲ್ಲ ಮಕ್ಕಳು ಪ್ರತಿಭಾವಂತರು ಅಲ್ವಾ? ಅವ ಮಕ್ಕಳೇ, ನೀವೆಲ್ಲ ಹುಷಾರಿದ್ದೀರಲ್ವಾ? ಇವತ್ತು 90% ಮಾರ್ಕ್, 95 ಬಿರುದನ್ನು ಉಡುಪಿ ಜಿಲ್ಲೆ ಯಾವತ್ತೂ ರಾಜ್ಯದಲ್ಲಿ ಪ್ರಥಮ. ಒಂದು ವರ್ಷ ಉಡುಪಿ ಜಿಲ್ಲೆ ಪ್ರಥಮ, ಇನ್ನೊಂದು ವರ್ಷ ಮಂಗಳೂರು ಜಿಲ್ಲೆ ಪ್ರಥಮ. ಇಡೀ ರಾಜ್ಯದಲ್ಲಿ ಪೈಪೋಟಿ ನಮ್ಮ ಜಿಲ್ಲೆ ಮಾತ್ರ. SSLC ಇರ್ಬೋದು, PUC ಇರ್ಬೋದು, ನಾವು ಇಡೀ ರಾಜ್ಯದಲ್ಲೇ ಪ್ರಥಮ ಅಂಕಗಳನ್ನು ನಮ್ಮ SSLC PUC ಮಕ್ಕಳು ಗಳಿಸಿ ನಮ್ಮ ಜಿಲ್ಲೆಗೆ ಹೆಮ್ಮೆ ತಂದಿದ್ದೀರಿ ನೀವು ಅಲ್ವಾ? ಆದರೆ ಪಾಠ ಪ್ರವಚನಗಳಲ್ಲಿ ನೀವು ಪ್ರಥಮ ಇದ್ದೀರಿ, ಪಾಠೇತರ ಚಟುವಟಿಕೆಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಬೇಕು ಮಕ್ಕಳೇ. ಯಾಕಂದ್ರೆ ನಾನೊಬ್ಬ ಆರ್ಥಿಕ ಸಂಸ್ಥೆಯ ಮುಖ್ಯಸ್ಥನಾಗಿ ಗಮನಿಸಿದೆ.